ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ ಚಾಟ್ನ ಹೇಗೆ ಬ್ಯಾಕಪ್ ತೊಗೊಳೋದು, ನಿಮ್ಮ ಫೋನ್ ಹಾಳಾಗಿದ್ದರೆ, ಅಕಸ್ಮಾತ್ ನಿಮ್ಮ ಫೋನ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ವಾಟ್ಸಪ್ ಚಾಟ್ನ ಹೇಗೆ ಬ್ಯಾಕಪ್ ತೊಗೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ನೀವು ವಾಟ್ಸಪ್ನ ಓಪನ್ ಮಾಡಿದ್ಮೇಲೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾದ ಇಂಟರ್ಫೇಸ್ ಬಂದಾದ ನಂತರ ಮೇಲ್ಗಡೆ ಇರುವ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಚಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಫುಲ್ಲು ಸ್ಕ್ರೋಲ್ ಡೌನ್ ಕೆಳಗೆ ಮಾಡಿದರೆ ಇಲ್ಲಿ ಚಾಟ್ ಬ್ಯಾಕಪ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಗೂಗಲ್ ಅಕೌಂಟಲ್ಲಿ ನಿಮ್ಮದೇ ಇಮೇಲ್ ಐ ಡಿ ಇರಬೇಕು. ಇದು ಬಿಟ್ಟು ಬೇರೆ ಯಾರ್ದಾದ್ರೂ ಇಮೇಲ್ ಐ ಡಿ ಇದೆ ಅಂತ ಹೇಳಿದ್ರೆ ನಿಮ್ಮ ಫೋನು ಹ್ಯಾಕ್ ಆಗಿದೆ ಅಂತ. ಯಾಕಂದರೆ ಎಲ್ಲ ಚಾಟ್ಗಳೆಲ್ಲ ಆ ಇಮೇಲ್ ಐ ಡಿಗೆ ಬ್ಯಾಕಪ್ ತಗೊಳ್ತಾ ಇರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ಆಗಿ ಎಲ್ಲರೂ ನಿಮ್ಮ ಫೋನ್ ಹಾಳಾಯ್ತು ಅಂತ ಹೇಳಿದ್ರೆ ನೀವು ಆ ಜಿಮೇಲ್ ಐ ಡಿ ಮುಖಾಂತರ ನೀವು ನಿಮ್ಮ ಚಾಟ್ಗಳನ್ನೆಲ್ಲ ರಿಕವರ್ ಮಾಡ್ಕೊಬೋದು. ಈ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಹಳೆ ಚಾಟ್ಸ್ಗಳೆಲ್ಲ ಪೂರ್ತಿ ರಿಕವರ್ ಮಾಡ್ಕೊಬೋದು. ನಿಮಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಇಲ್ಲಿ ಯಾವುದಕ್ಕೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಯಾರ್ದಾದ್ರೂ ಇಮೇಲ್ ಐ ಡಿ ಇತ್ತು ಅಂತ ಹೇಳಿದ್ರೆ ಚಾಟ್ಗಳೆಲ್ಲ ಆ ಇಮೇಲ್ ಐ ಡಿಗೆ ಬ್ಯಾಕಪ್ ಆಗ್ತಿದೆ ಅಂತ ಅರ್ಥ. ನಿಮ್ಮ ಫೋನು ಹ್ಯಾಕ್ ಆಗಿರೋ ಸಾಧ್ಯತೆಗಳಿರ್ಬೋದು. ಫಸ್ಟ್ ಇದನ್ನ ಚೆಕ್ ಮಾಡ್ಕೊಳ್ಳಿ. ಈ ಫೀಚರ್ ಏನಾದರೂ ಯೂಸ್ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.